ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎನಿವೆ, ನಾವು ನೀವು ಕಾಯ್ತಾ ಇದ್ದಂತಹ ಅದ್ಭುತ ಕ್ಷಣ. ಆರೋಗ್ಯ ಸಚಿವರು UT ಖಾದರ್ ಅವರನ್ನು ಮಾತನಾಡಿಸ್ಬೇಕು ಅಂತ ನಾವಂತೂ ಕಾಯ್ತಾ ಇದ್ದೀವಿ ಗ್ಯಾರಂಟಿ ನ್ಯೂಸ್ ಕಡೆಯಿಂದ. ಸರ್, ಎನಿವೆ ಸಂವಾದ ಇರುತ್ತೆ, ನೀವು ಕೂಡ ಕೇಳೋದಕ್ಕೆ ಪ್ರಶ್ನೆಗಳನ್ನು ಅವಕಾಶ ಇರುತ್ತೆ, ನಿಮ್ಮನ್ನು ಕೂಡ ಮಾತನಾಡಿಸ್ತಾರೆ ಸರ್, ಆನ್ಸರ್ ಮಾಡ್ತಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬಹಳ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನಮಗೋಸ್ಕರ ಒಂದು ಸ್ವಲ್ಪ ಸಮಯ ಕೊಟ್ಟು ಸರ್ ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಸ್ವಲ್ಪ ಹೊತ್ತು ಸಮಯ ಕೊಟ್ಟಿದ್ದೀರಿ. ಎನಿವೆ ಸರ್, ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್, ಬಿಕಾಸ್ ಇಲಾಖೆಯ ಜವಾಬ್ದಾರಿ ಹೊತ್ತ ಬಳಿಕ ಅತಿ ದೊಡ್ಡ ಸುದ್ದಿ ಆಗಿರುವಂಥ ಇಲಾಖೆ ಅಂತ ನಾನು ಭಾವಿಸ್ತೀನಿ. ಈಗ ಆರೋಗ್ಯ ವಿಚಾರಗಳ ಬಗ್ಗೆ ಮಾತಾಡೋಕ್ಕೂ ಮುಂಚೆ, ಆರೋಗ್ಯ ಎಲ್ಲಿಂದ ಬರುತ್ತೆ ಅಂದರೆ ಆಹಾರದಿಂದ ಬರುತ್ತೆ. ನಾವೆಲ್ಲ ಬೀದಿ ಬದಿ ವ್ಯಾಪಾರಸ್ಥರನ್ನು ಟಾರ್ಗೆಟ್ ಮಾಡ್ಕೊಂಡು ದಾಳಿ ಆಗುತ್ತೆ ಅಂತ ಕೇಳ್ತಾ ಇದ್ವಿ ಸರ್. ಬಟ್ ಅಟ್ ದ ಫಸ್ಟ್ ಟೈಮ್ ಸ್ಟಾರ್ ಹೋಟೆಲ್ಗಳಲ್ಲೂ ಕೂಡ ಇಷ್ಟು ಅವ್ಯವಸ್ಥೆ ಇರುತ್ತಾ ಅಂತ ತೋರಿಸ್ಕೊಟ್ರಿ. ಹೇಗೆ ಸರ್, ಫಸ್ಟೇ ಪ್ಲಾನ್ ಮಾಡ್ಕೊಂಡು ಇಲಾಖೆ ಜವಾಬ್ದಾರಿ ತಗೊಂಡಂಗೆ ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ರಾ ಹೇಗೆ ಅಂತ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಯಾಕೆ ಆರೋಗ್ಯ ಸಚಿವನಾಗಿ ಬೇರೆ ಬೇರೆ ನಾವು ಇರುವಂಥ ಸಮಸ್ಯೆಗಳನ್ನು ಇಲಾಖೆಯಲ್ಲಿ ಜನರಿಗಿರುವಂಥ ಆ ಬೇರೆ ಬೇರೆ ರೋಗಗಳು, ಉದಾಹರಣೆಗೆ ಇವತ್ತು ಯಾವುದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇದೆಯಾ ಅದೆಲ್ಲ ಕೂಡ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಪರಿಸ್ಥಿತಿ ಆಗಿದೆ. ಇವತ್ತು ಹಾರ್ಟ್ ಇರಲಿ, ಕಿಡ್ನಿ ಇರಲಿ, ಕ್ಯಾನ್ಸರ್ ಇರಲಿ, ಲಿವರ್ ಇದೆಲ್ಲ ಕುರಿತು ಸಾಂಕ್ರಾಮಿಕ ರೋಗದ ಪರಿಸ್ಥಿತಿ ಇವತ್ತು ಆಗುವಂಥದ್ದು. ಮತ್ತು ಯಾಕೆಂದ್ರೆ ನಾನು ಹೇಳಿದ್ದೇನೆ, ಬೆಸ್ಟ್ ಹೆಲ್ತ್ ಮಿನಿಸ್ಟ್ರಿ ಈಸ್ ನಾಟ್ ಈಸ್ ದ ಒನ್ ಹೂ ಬಿಲ್ಡ್ ಮೋರ್ ಹಾಸ್ಪಿಟಲ್. ಯಾರು ಕಡಿಮೆ ಆಸ್ಪತ್ರೆ ಕಟ್ಟುವಂಥ ವಾತಾವರಣ ನಿರ್ಮಾಣ ಮಾಡ್ತಾರ ಅವ್ರು ಕರೆಕ್ಟಾದ ಹೆಲ್ತ್ ಮಿನಿಸ್ಟರ್ ಆಗಬೇಕು. ಅದಕ್ಕಾಗಿ ನಾವು ರೋಗ ಬಂದ ನಂತರ ಮದ್ದು ಕೊಡೋ ಬದಲು ಪ್ರಿವೆಂಟಿವ್ ಮೆಷರಿಗೆ ಹೋಗಬೇಕು. ಸೊ ಯಾವುದರಿಂದ ಬರ್ತದೆ ರೋಗಗಳು? ದೇವರು ನಮಗೆ ಆಟೋಮೆಟಿಕ್ಕಾಗಿ ರೋಗ ಕೊಡೋದಿಲ್ಲ. ಇವತ್ತು ಒಂದು ನಮ್ಮ ಆಹಾರ, ಎರಡು ನಮ್ಮ ಜೀವನ ಶೈಲಿ, ಮೂರು ನಮ್ಮ ಪರಿಸರ. ಇದರಲ್ಲಿ ಮೊದಲು ಆಹಾರಕ್ಕೆ ಸಂಬಂಧಪಟ್ಟಾಗೆ ಇದು ಇರುವಂಥದ್ದು. ಅದಕ್ಕಾಗಿ ಬಹುಶಃ ಎಲ್ಲಿ ಇವತ್ತು ಪ್ರಾರಂಭ ಆಗ್ತದೆ ಅಂತ ನೋಡಬೇಕಂತ ಹೇಳಿಕೊಂಡೇ ನಾನು ಪ್ಲ್ಯಾನ್ ಮಾಡಿದ್ದು. ನಾನು ಇದು ಹಿಂದಿಲ್ಲೂ ಕೂಡ ಯಾವುದೇ ಒಂದು ತಪಾಸಣೆ ಮತ್ತು ಯಾವುದೇ ಒಂದು ಇವತ್ತು ಕ್ರಮ ಅದು ಮೇಲಿಂದ ಆಗಬೇಕಂತೇಳಿ ಆಲೋಚನೆ ಪಟ್ಟವನು. ಯಾವುದಾದ್ರು ಅಭಿವೃದ್ಧಿ ಆಗಬೇಕಾದ್ರೆ ಅದು ಕೆಳಗಿಂದಲೇ ನಾವು ಪ್ರಾರಂಭ ಮಾಡಬೇಕಂತ ಇರೋದು. ಅದಕ್ಕಾಗಿ ಬಹುಶಃ ನಾನು ನಮ್ಮ ಅಧಿಕಾರಿಗೆ ಹೇಳಿದೆ, ನಾವಿವತ್ತು ಅದನ್ನು ನೋಡಬೇಕಾದ್ರೆ ನಾವು ಸಣ್ಣ ಸಣ್ಣ ಅಂಗಡಿಯವ್ರನ್ನೆಲ್ಲ ಫಸ್ಟ್ ಮೇಲ್ಮಟ್ಟದಲ್ಲಿ ಪರಿಸ್ಥಿತಿ ಎಲ್ಲ ಚೆನ್ನಾಗಿದೆ ಅಂತ ನೋಡಿಕೊಂಡೇ ನಾವೆಲ್ಲ ಒಂದು ಸಂದೇಶ ಕೊಡಬೇಕು. ಮತ್ತು ಯಾವಾಗಲೂ ಕೂಡ ಮೇಲ್ಮಟ್ಟದಲ್ಲಿ ಒಮ್ಮೆ ನಾವು ಕ್ರಮ ಕೈಗೊಂಡಾಗ ಆಟೋಮೆಟಿಕಾಗಿ 75% ಕೆಳಗೆಲ್ಲ ಕೂಡ ಸರಿ ಆಗ್ತಾರೆ. ಇವರು ಅವರನ್ನೇ ಬಿಡಲಿಲ್ಲ, ನಮ್ಮನ್ನು ಬಿಡ್ತಾರಂತೇಳಿ ಭಾವನೆ ಜನರಿಗೆ ಬರ್ತದೆ. ಬರೀ ನಾವು ಕೆಳಗೆ ಸಣ್ಣ ಸಣ್ಣ ಬೀದಿ ಬದಿ ವ್ಯಾಪಾರಸ್ಥರ ಹಿಂದೆ ಹೋದರೆ ಮೇಲೆ ಕೂತವನ್ನ ಆಲೋಚನೆ ಮಾಡ್ತಾನೆ, ಇವ ನಮ್ಮನ್ನೇನು ಮುಟ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಭಾವನೆಗಳು ಇರ್ತದೆ. ಅವರನ್ನು ಕೂಡ ಕೇಳಲಿಕ್ಕೆ ಜನ ಇದ್ದಾರೆ ಅಂತೇಳಿ ನಾವು ಸರ್ಕಾರದಲ್ಲಿ ತೋರಿಸ್ಕೊಡ್ಬೇಕು. ಅದು ಅಧಿಕಾರಿಗಳು ಹೇಳಿದ ತಕ್ಷಣ ಆ ಒಂದು ಅವರು ತಪಾಸಣೆ ಮಾಡಿದ್ದಾರೆ. ನಮಗೆ ಅವರ ಮೇಲೆ ಅದು ದ್ವೇಷ ಇಲ್ಲ, ಅವರನ್ನು ಕೂಡ ನಾನು ಗೌರವಿಸ್ತೇನೆ. ಯಾಕೆ, ನಮ್ಮ ರಾಜ್ಯದ ಅಭಿವೃದ್ಧಿಗೆ ಮತ್ತು ನಮ್ಮ ಸಮಾಜದ ಅಭಿವೃದ್ಧಿಗೆ ಅವರು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ, ಬಂಡವಾಳ ಹಾಕಿದ್ದಾರೆ, ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಜನರಿಗೆ ಅವರು ಮೋಸ ಮಾಡಬಾರ್ದು, ಇಷ್ಟೇ ಇರುವಂಥ ಪ್ರಶ್ನೆ. ಯಾಕೆ, ನೀವೊಂದು ಬಂಗಾರ ಅಂಗಡಿ ಹೋಗಿ ನೀವು ಚರ್ಚೆ ಮಾಡ್ತೀರಿ ಸ್ವಲ್ಪ ಕಡಿಮೆ ಮಾಡಿ ಅಂತೇಳಿ, ಬಟ್ಟೆ ಅಂಗಡಿ ಹೋಗಿ ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳಿಕೊಳ್ತೀರಿ. ಅದು ಯಾರು ಕೂಡ ಹೋಟೆಲ್ಗೆ ಹೋಗಿ ಊಟ ಮಾಡಿದ ನಂತರ ನೀವು ಬಿಲ್ಲು ಕಡಿಮೆ ಮಾಡಿ ಅಂತ ಯಾರು ಕೂಡ ಕೇಳೋದಿಲ್ಲ. ಅವರು ಹೇಳಿದ ಬಿಲ್ಲು ಕೊಟ್ಟು ಮತ್ತು ಟಿಪ್ಸು ಕೊಟ್ಟು ಬರ್ತಾರೆ. ಈ ರೀತಿಯ ಜನಸಾಮಾನ್ಯ ಇರುವಾಗ ಅವರಿಗೆ ಯಾಕೆ ಇವ್ರು ಮೋಸ ಮಾಡಬೇಕು? ಆರೋಗ್ಯವಂತಾದ ಆಹಾರ ಕೊಡಲಿಕ್ಕೆ ಏನು ಪ್ರಾಬ್ಲಮ್ ಏನು? ಆದ ಕಾರಣ ಅವರ ಇರುವಂಥ ನೈಜ ಚಿತ್ರಣ ಏನು ಅಂತೇಳಿ ಅವ್ರಿಗೆ ನಾವು ತೋರಿಸ್ಕೊಳ್ಬೇಕು. ಒಂದು, ಎರಡು, ಜನರಿಗೆ ಕೂಡ ಅರ್ಥ ಮಾಡಿಕೊಳ್ಬೇಕು. ಬರೀ ಬಿಲ್ಡಿಂಗ್ ಲೈಟ್ ಇದೆ ಎಲ್ಲ ಕೂಡ ಸರಿ ಇರುವುದಿಲ್ಲ, ಸ್ವಲ್ಪ ಹೆಚ್ಚು ಜಾಗ್ರತೆಯಿಂದವಾಗಿ ತಾವು ಆಹಾರ ಸೇವಿಸುವಂಥ ಕೆಲಸ ಆಗಬೇಕಂತ ಹೇಳಿ ಈ ಉದ್ದೇಶ ನಾವು ಪ್ರಾರಂಭ ಮಾಡಿದ್ದು. ಮತ್ತು ಹಂತ ಮುಂದೆ ಹೋಗ್ತಾ ಇದೆ. ತುಂಬ ಜನ ವೈದ್ಯರಿದ್ದಾರೆ, ಸಾಕಷ್ಟು ಜನ ಬಂದಿದ್ದಾರೆ, ಅವ್ರಿಗೂ ಒಂದಷ್ಟು ಕ್ವಶನ್ಸ್ ಇದೆ ನಿಮ್ಮ ಹತ್ರ ಮಾತಾಡೋಕ್ಕೆ ಅಂತ. ಎನಿವೆ ಅವ್ರ ಹತ್ರ ಹೋಗ್ಬಿಡೋಣ, ಅವ್ರ ಪ್ರಶ್ನೆಗಳನ್ನು ಕೇಳಿಸ್ಕೊಳ್ಳೋಣ ಅಂತ ಹೇಳ್ತಾ, ಯಾರಾದರೂ ಪ್ರಶ್ನೆ ಕೇಳೋರು ಇದ್ದರೆ ನೇರವಾಗಿ UT ಖಾದರ್ ಸರ್ಗೆ ಕೇಳ್ಬೋದು, ಉತ್ತರ ಕೊಡ್ತಾರೆ. ನಮ್ಮಲ್ಲಿ ಏನಾಗ್ತಾಯಿದೆ ಅಂತಂದರೆ, ಪ್ರೈವೇಟ್ ಇರ್ಬೋದು, ಗೋರ್ಮೆಂಟ್ ಇರ್ಬೋದು, ನೀವು ಆಗಲೇ ಭಾಳ ಸ್ಟ್ರಿಕ್ಟ್ ರೂಲ್ಸ್ ಮಾಡಿರಿ. ವೈದ್ಯರ ಮೇಲೆ ಹಲ್ಲೆ ನಡೀತಾ ಇದ್ದಾವೆ ಕೆಲವೊಂದು ಕಡೆ, ಭಾಳ ಸ್ಟ್ರಿಕ್ಟ್ ರೂಲ್ಸ್ ಮೇಲೆ ಅದು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ. ಸೊ ಹೀಗಾಗಿ ಯುವ ಜನರನ್ನು ಈ ವೈದ್ಯಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹಿಂಜರಿತಾ ಇದ್ದಾರೆ. ಸೊ ಈಗ ನೀವು ಹ್ಯಾಂಗೆ 5 ಸ್ಟಾರ್ ಹೋಟ್ಲಲ್ಲಿ ಈ ಫುಡ್ ಇದು ಕ್ವಾಲಿಟಿ ಇಂಪ್ರೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದಾರೆ, ಅದೇ ರೀತಿ ಈ ಹಲ್ಲೆಗಳನ್ನು ವೈದ್ಯರು ಮಾಡಿದ ಅದನ್ನು ಭಾಳ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಯಾರೋ ಇರಲಿ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಹಾಗಾಗಿ ನಮ್ಮ ಏನು ವೈದ್ಯಕೀಯ ಕ್ಷೇತ್ರ ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಸುರಕ್ಷಿತ ಇರ್ತಿತ್ತನ್ನಂತ ನನ್ನ ಭಾವನೆ. ಆಮೇಲೆ ಎರಡನೇ ಪ್ರಶ್ನೆ ಅಂತಂದರೆ, ಗ್ರಾಮೀಣ ಮಟ್ಟದಲ್ಲಿ ನಕಲಿ ವೈದ್ಯರ ಹಾವಳಿ ಭಾಳ ಆಗಿದೆ ಸರ್.
ಸೊ ಇದನ್ನು ತಡೆಗಟ್ಟಲಿಕ್ಕೆ ನೀವು ಸಾಕಷ್ಟು ರೂಲ್ಸನ್ನು ಮಾಡಿದ್ದೀರಿ, ಆದರೂ ಸಹಿತ ಅದು ತಪ್ಪಿಸ್ಕೊಂಡು ಅನೇಕ ಅಂದರೆ ಅವರು ಕರೆಕ್ಟ್ ಡಿಗ್ರಿ ಮಾಡೋದಿಲ್ಲ, ಪೇಷಂಟ್ಗಳಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟು ತುಂಬ ತೊಂದರೆ ಆಗ್ತಾಯಿದೆ. ಸೊ ಅವರು ಕಾಂಪ್ಲಿಕೇಶನ್ ಆಗಿ ಹಾಸ್ಪಿಟಲ್ ಬರೋದು ಇದು ಎಲ್ಲ ಆಗ್ತಾಯಿದೆ. ಇದು ಒಂದು ಸರ. ಮೂರನೇದಾಗಿ ಆಮೇಲೆ ನೀಟ್ ಬಂದಮೇಲೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಸೀಟ್ನಲ್ಲಿರ್ಬೋದು, ಮುಂಚೆ CET-ದಾಗ ಭಾಳಷ್ಟು ಜನ ಕರ್ನಾಟಕ ಜನರಿಗೆ ವೈದ್ಯಕೀಯ ಸೀಟ್ ಸಿಗ್ತಾಯಿತ್ತು. ಈ 3 ಪ್ರಶ್ನೆ ತಾವು ದಯಮಾಡಿ ಗಮನ ಹರಿಸಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ. ಆಮೇಲೆ ಹಾವೇರಿನಲ್ಲಿ ಅಂತಂದರೆ ನಮ್ಮದು ಹಾವೇರಿ ಅತಿ ಹಿಂದುಳಿದಂಥ ಜಿಲ್ಲೆ ವೈದ್ಯಕೀಯವಾಗಿ. ಇವತ್ತು ಸಹಿತ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆದರೆ ನಾವು ದಾವಣಗೆರೆ ಅಥವಾ ಹುಬ್ಳಿಗೆ ಹೋಗಬೇಕು. ಸೊ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾರ್ಟ್ ಕೇರ್ ಸೆಂಟರ್ ಮಾಡಿ ಆ ಜನರಿದ ನಮ್ಮ ಭಾಗದ ಜನತೆಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಕಳಕಳಿ ಮನಂತಿ. ದಯಮಾಡಿ ಇದರ ಬಗ್ಗೆ ತಾವು ಗಮನ ಹರಿಸ್ಬೇಕನ್ನಂತ ನಂದು ವಿಶ್ವಾಸವಿದೆ. ಧನ್ಯವಾದಗಳು. ಜನರ ಪರವಾಗಿ ತಾವು ಕೆಲವೊಂದು ವಿಚಾರ ಎತ್ತಿದ್ದೀರಿ. ಒಂದು ಬಹುಶಃ ಇವತ್ತು ನಮ್ಮ ಹಾರ್ಟ್ಗೆ ಯಾವುದೇ ಸಂಬಂಧ ಬ್ರ್ಯಾಂಚನ್ನು ಇವತ್ತು ಉತ್ತರ ಕನ್ನಡ ಪ್ರದೇಶ ಪ್ರಾರಂಭ ಹೇಳಿದ್ದೀರಾ. ಖಂಡಿತವಾಗಿ ನಾನು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ಗೆ ಹೇಳ್ತೇನೆ, ನಮ್ಮ ಉದ್ದೇಶ ಕೂಡ ಅದೇ ಇದೆ. ಪ್ರತಿ 2-3 ಜಿಲ್ಲೆಗಳಿಗೆ ಒಂದು ಸೂಪರ್ ಸ್ಪೆಷಾಲಿಟಿಯ ಈ ಒಂದು ಬ್ರ್ಯಾಂಚ್, ಅದು ಕಿದ್ವಾಯಿ ಇರಲಿ, ನಿಮ್ಯಾನ್ಸ್ ಇರಲಿ ಅಥವಾ ನಮ್ಮ ಲಂಗ್ಸಿಗೆ ಸಂಬಂಧಪಟ್ಟಾಗಿರಲಿ, ಈ ಒಂದು ಬ್ರ್ಯಾಂಚನ್ನು ಓಪನ್ ಮಾಡಬೇಕಂತೇಳಿ ಸರ್ಕಾರದ ಉದ್ದೇಶ ಇದೆ. ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ನಾವು ಈಗ ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡಿದ್ದೇವೆ. ಎರಡನೇದು ನೀಟ್ ಬಗ್ಗೆ ತಾವು ಕೇಳಿದ್ದೀರಿ. CET ಪ್ರಾರಂಭ ಆದದೇ ಕರ್ನಾಟಕ ಸ್ಟೇಟ್ನಲ್ಲಿ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆದಾಗ ಪ್ರಾರಂಭ ಮಾಡಿದರು. ಎಷ್ಟೇ ಇವತ್ತು ಅದಕ್ಕೆ ವಿರೋಧವಾದ ಒತ್ತಡ ಇದ್ದರೂ ಕೂಡ ಅತ್ಯುತ್ತಮ ನಡೀತಾ ಇತ್ತು. ತದನಂತರ ನ್ಯಾಷನಲ್ ಲೆವೆಲಲ್ಲಿ ಆ ತೀರ್ಮಾನ ಆದ ಕಾರಣ ಇವತ್ತು ಆ ಒಂದು ನೀಟಾಗಿ ಇವತ್ತು ಇದೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಚರ್ಚೆ ಮಾಡಿಕೊಂಡು ಇವತ್ತು ಮುಂದೆ ತಗೊಂಡು ಹೋಗುವಂಥದ್ದು.